ಶನಿವಾರ ಅಖಂಡ ಕರ್ನಾಟಕ ಬಂದ್ಗೆ ಘೋಷಣೆಯನ್ನ ಮಾಡಲಾಗಿದೆ. ಎಂದಿನಂತೆ ಬಿಎಂಟಿಸಿ ಮತ್ತು ಕೆಎಸ್ಆರ್ಟಿಸಿ ಬಸ್ಗಳ ಓಡಾಟ ಇರುತ್ತೆ. ಸಾರಿಗೆ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಇಲ್ಲ ಅಂತ ಬಂದ್ ಬಗ್ಗೆ ಚಾಲಕರ ಜೊತೆಗೆ ಚರ್ಚಿಸಿದ ಸಾರಿಗೆ ಇಲಾಖೆ ಗಲಾಟೆಯಾದರಷ್ಟೇ ಬಸ್ ನಿಲ್ಲಿಸಲು ಚಾಲಕರಿಗೆ ಸೂಚನೆಯನ್ನ ಕೊಡಲಾಗಿದೆ. ಎಂದಿನಂತೆ ಬಸ್ಗಳನ್ನು ರಸ್ತೆಗಿಳಿಸಲು ಸರ್ಕಾರ ನಿರ್ಧಾರವನ್ನ ಮಾಡಿದೆ. ಕುರಿತಾಗಿ ನಿನ್ನೆ ಕೂಡ ಮಾತನಾಡಿದರು ಸಚಿವ ರಾಮಲಿಂಗಾರೆಡ್ಡಿ ಅವರು. ನೋಡೋಣ ಏನಾಗುತ್ತೆ ಅಂತ. ಸೊ ಅದರ ಆಧಾರದ ಮೇಲೆ ಚಾಲಕರು ಹೇಗೆ ಕ್ರಮ ತೆಗೆದುಕೊಳ್ತಾರೆ ಅನ್ನೋದ್ರ ಮೇಲೆ ಅವರ ಡಿಸಿಷನ್ ಆಗುತ್ತೆ. ಬೆಂಬಲ ಇದೆಯಾ? ಏನು ನಿರ್ಧಾರ ಸರ್? ಬಸ್ಸೆಲ್ಲ ಸ್ಥಗಿತ ಆಗುತ್ತೆ, ನಿಮಗೆ ಮನವಿ ಕೊಟ್ಟಿದ್ದಾರಾ? ಮನವಿ ಲಿಖಿತ ರೂಪದಲ್ಲಿ ಕೊಟ್ಟಿಲ್ಲ, ಓವರಾಲ್ ಆಗಿ ಹೇಳಿದರು. ಇನ್ನೂ ಸಮಯ ಇದೆಯಲ್ಲ, ಏನು ಅವ್ರ ಬೇಡಿಕೆಗಳು ನಮ್ಮ ರಾಜ್ಯದ ಪರವಾಗೇ ಇರುತ್ತೆ. ನೆಲ ಜಲ ಭಾಷೆ ಪರವಾಗಿ ಇವತ್ತೆಲ್ಲ ಹಲವಾರು ದಶಕಗಳಿಂದ ಅವರೆಲ್ಲ ಕೂಡ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥವರು. ಅವರೇನು ಹೋರಾಟ ಮಾಡ್ತಾಯಿದ್ದಾರೆ ಅದು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿರ್ತಕ್ಕಂಥದ್ದನ್ನು ಸರಿ ಮಾಡಿ ಅಂತ ಹೇಳೋದ್ರಲ್ಲಿ ನಾವು ಅವ್ರಿಗೆ ಈ ಸಂದರ್ಭದಲ್ಲಿ ಭಾಳ ವರ್ಷದಿಂದ ಹೋರಾಟ ಮಾಡ್ತಾ ಇರೋದಕ್ಕೆ ಅಭಿನಂದನೆ ಸಲ್ಲಿಸಬೇಕು. ಮತ್ತು ಅವರ ಕಾಳಜಿ ಬಗ್ಗೆನೂ ಮೆಚ್ಚುಗೆ ಇದೆ.